ರೈತರು ತಮ್ಮ ಜಮೀನಿನ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಸಾವಯವ ಗೊಬ್ಬರ ಬಳಸಿ. ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಕೆವಿಕೆ ವಿಜ್ಞಾನಿಯಾದ ಆತಿಫಾ ಕರೆ. ಹಲಗೂರಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಬೀಜೋಪಚಾರ ಆಂದೋಲನ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಮಾದೇವಯ್ಯ ಕಿರಣ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ನಾಗಸಿದ್ದಯ್ಯ, ನಿಂಗೇಗೌಡ, ಕೃಷಿ ಇಲಾಖೆಯ ಸಿಬ್ಬಂದಿಗಳಾದ ಎಸ್ ರಶ್ಮಿ, ವಿಜಯ್ ಸೇರಿದಂತೆ ನೂರಾರು ರೈತರು, ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದ್ದರು. ವಿಶೇಷ ವರದಿ ಎಚ್ ಎನ್ ಪ್ರಸಾದ್, ಹಲಗೂರು. ನ್ಯೂಸ್ ರೀಡರ್ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಆಹಾರ ಆಗಲಿ, ನೀರನ್ನ ಆಗಲಿ ಸೇವನೆ ಮಾಡಬಾರ್ದು, ನೀರು ಕುಡಿಬಾರ್ದು, ಊಟ ಮಾಡಬಾರ್ದು. ಸಿಂಪರಣೆ ಎಲ್ಲ ಮುಗಿಸಿ ನಂತರ ಮನೆಗೆ ಹೋಗಿ ಸ್ನಾನ ಮಾಡಿ, ಸ್ನಾನದ ನಂತರ ದಯವಿಟ್ಟು. ಮೂರನೇ ಅಂಶ, ಯಾವಾಗಲೂ ಸಿಂಪರಣೆ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ ಅಂತ ನೋಡಲ್ಲ. ಹೇಗೆ ಅನ್ಸುತ್ತೆ ಅದಕ್ಕೆ ಒಂದ್ ಕಡೆಯಿಂದ ಶುರು ಮಾಡ್ತೀವಿ ಸಿಂಪರಣೆಯನ್ನ ಮುಗಿಸ್ಕೊಂಡು. ಆದಷ್ಟು ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ, ನಿಮ್ ಕಡೆ ಬೀಸಬಾರ್ದು. ನೀವು ಸಿಂಪರಣೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಗಾಳಿ ಜೊತೆಗೆ ಸಿಂಪರಣೆ ಮಾಡ್ಕೊಂಡು ಹೋಗ್ಬೇಕು. ಆಗ ಆ ಔಷಧಿಯಲ್ಲಿ ಇರುವಂತಹ ಅಂಶ ನಮ್ಮ ದೇಹ ಸೇರುತ್ತೆ. ಆದಷ್ಟು ಪ್ಯಾಂಟ್ ಬಳಕೆ ಮಾಡಿ ಹಾಕ್ಬೇಕಾದ್ರೆ, ಆಯ್ತಾ, ಕಾಲು ಕೂಡ ಪೂರ್ತಿ ಮುಚ್ಕೊಂಡಿರ್ಬೇಕು, ಮತ್ತೆ ಅಂಗೈ ಪೂರ್ತಿ ಹಾಕಿರ್ಬೇಕು. ಮಾಸ್ಕ್ ಈಗೇನು 10 ರೂಪಾಯಿ 15 ರೂಪಾಯಿಗೆಲ್ಲ ಒಂದು ಮಾಸ್ಕ್ ಸಿಗುತ್ತೆ, ಅದನ್ನ ಬಳಕೆ ಮಾಡಿ ಸಿಂಪರಣೆಗೆ. ಇಂಥ ಒಂದು ತಾಂತ್ರಿಕತನ ಅಂದ್ರೆ ಇಲ್ಲಿ ಎಷ್ಟು ಅಂಶಗಳನ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಂಡು ನೀವು ಯಾವುದೇ ಒಂದು ಕೀಟನಾಶಕ ಆಗಲಿ ರೋಗನಾಶಕ ಆಗಲಿ ಸಿಂಪರಣೆ ಮಾಡಬೇಕಾದ್ರೆ ಸಿಂಪರಣೆ ಮಾಡೋ ವಿಧಾನ. ಮತ್ತೆ ಯಾವಾಗ್ಲೂ ಇದನ್ನೇ ಮಾಡ್ಬೇಕಾ ಮೇಡಮ್ ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ಆದಷ್ಟು ಇಲಾಖೆಗಳಿಂದ ಸಾವಯವ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಏನು ನಾವು 1960ರ ದಶಕದಿಂದ ಇಳುವರಿ ಹೆಚ್ಚಾಗಿ ಅಂತೇಳಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳ ಬಳಕೆ ಮಾಡ್ತಿದೀವಿ, ರಸಗೊಬ್ಬರ ಬಳಕೆ ಮಾಡ್ತಿದೀವಿ, ಕೀಟ ಮತ್ತೆ ರೋಗನಾಶಗಳನ್ನ ಬಳಕೆ ಮಾಡ್ತಿದೀವಿ. ಇದೆಲ್ಲ ಬಳಕೆ ಮಾಡಿ 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 ಏನಾಗಿದೆ, ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತದೆ. ವರ್ಷದಿಂದ ವರ್ಷಕ್ಕೆ ಅದರ ಒಂದು ಫಲವತ್ತತೆ ಅಥವಾ ಒಂದು ಸಾರ ಅಂತ ಇಟ್ಟಿರುವ ಮಣ್ಣಿನಲ್ಲಿ ಆ ಒಂದು ಸತ್ವ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತದೆ, ನೀವು ಎಷ್ಟೇ ಸೊಸೈಟಿ ಗೊಬ್ಬರ ಹಾಕಿ, ಯಾವುದೇ ರೋಗನಾಶಕ ಬಳಕೆ ಮಾಡಿ, ಯಾವುದೇ ಕೀಟನಾಶಕ ಬಳಕೆ ಮಾಡಿ, ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಾ ಇರುವಂತದ್ದು, ರೋಗ ಮತ್ತು ಕೀಟ ಬಾಧೆ ಹೆಚ್ಚಾಗ್ತಾ ಇರುವಂತದ್ದು, ಇದು ಹೆಚ್ಚಾಗಿ ಕಂಡು. ಎಲ್ಲ ಮುಖ್ಯ ಕಾರಣ ಮಣ್ಣಿನ ಒಂದು ಸತ್ವ ಕಡಿಮೆ ಆಗ್ತದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾರೆ. ಹಾಗಾಗಿ ಇಲಾಖೆಯಿಂದ ಅಧಿಕಾರಿಗಳು ಮತ್ತೆ ನಿಮಗೆ ವಿಜ್ಞಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾವಯವ ಪದ್ಧತಿಗಳನ್ನ ಆದಷ್ಟು ಬಳಕೆ ಮಾಡಿ. ನಾವು ಇದು ಇನ್ನೇನ್ ಬೀಜೋಪಚಾರವನ್ನ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಇದೆ, ಅದೇ ರೀತಿ ಮನೇಲಿರುವಂತಹ ಸಗಣಿಯಿಂದನೂ ಕೂಡ ಬೀಜಕ್ಕೆ ಉಪಚಾರ ಮಾಡಬೇಕು. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.